ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವುದಾದರೂ ಹೊಸ ಕೆಲಸವನ್ನ ಶುರು ಮಾಡಿದಂತಹ ಸಂದರ್ಭದಲ್ಲಿ ಶುರುವಿನಲ್ಲೇ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತೆ. ಯಾಕೆ ಈ ರೀತಿಯಾದಂತಹ ವಿಘ್ನ ಎದುರಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡಿಕೊಳ್ಬೇಕು, ಹೀಗೆ ಸಾಕಷ್ಟು ವಿಚಾರದ ಬಗ್ಗೆ ಮಾಹಿತಿನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಕನಸಿರುತ್ತೆ, ಆದ್ರೆ ಅದೇ ರೀತಿ ಒಂದಷ್ಟು ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ. ಎಷ್ಟೋ ದಿನಗಳಾದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಕೂಡ ಸಿಕ್ಕಿರೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಯಾವುದಾದ್ರೂ ಹೊಸ ಕೆಲಸವನ್ನ ಶುರು ಮಾಡ್ತಾರೆ. ಸೊ ಆ ರೀತಿ ಸಂದರ್ಭದಲ್ಲಿ ಶುರುವಿನ ಹಂತದಲ್ಲೇ ಒಂದಷ್ಟು ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಯಾಕೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮನುಷ್ಯನ ಜೀವನ ಅಂತ ಅಂದಾಗ ಅಲ್ಲಿ ಬರ್ತಕ್ಕಂತಹ ಏರುಪೇರುಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಅನುಭವ ಆಗೇ ಆಗ್ತದೆ. ಆ ಏರುಪೇರುಗಳು ಯಾಕೆ ಆಗುತ್ತೆ, ಅದು ಹಿಂದಿರತಕ್ಕಂತಹ ರಹಸ್ಯವೇನು, ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳೇನು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು ನಮ್ಮ ಜಾತಕ. ಇವತ್ತು ಜಾತಕದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಇದೇ ವೇದಿಕೆಯಲ್ಲಿ ಹೇಳ್ತೀವಿ. ಆ ಜಾತಕದಲ್ಲಿರ್ತಕ್ಕಂತಹ ಮೊದಲ ಹಂತದ ವಿಚಾರಗಳು ಅಂತ ತಗೊಂಡಾಗ ಜನ್ಮ ದೋಷಗಳ ಬಗ್ಗೆ ನಾವು ಹೇಳ್ತೀವಿ. ಈ ಜನ್ಮ ದೋಷಗಳನ್ನ ನಾವು ನಿವೃತ್ತಿ ಮಾಡಿಕೊಳ್ಳದ ಹೊರತು ನಮಗೆ ಮೊದಲ ಹಂತದಿಂದನೇ ಅವು ನಮಗೆ ಕಾಡ್ಲಿಕ್ಕೆ ಶುರು ಆಗ್ತದೆ. ಕೆಲವರಿಗೆ ಒಂದು ಮಧ್ಯಮ ಹಂತದಲ್ಲಿ ಕಾಡ್ಲಿಕ್ಕೆ ಶುರು ಆಗ್ತದೆ, ಕೆಲವರಿಗೆ ಕೊನೆ ಹಂತದಲ್ಲಿ ಕಾಡ್ಲಿಕ್ಕೆ ಶುರು ಆಗ್ತದೆ. ಈ ರೀತಿ ಬಹಳಷ್ಟು ಕಾಡ್ತಕ್ಕಂತಹ ವಿಚಾರದಲ್ಲಿ ಇವತ್ತು ಮನುಷ್ಯ, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಇವತ್ತು ಜೀವನದಲ್ಲಿ ಬಹಳ ಜರ್ಜರಿತವಾಗಿ ಹೋಗಿದ್ದಾನೆ ಅಂತಂದ್ರೆ ಆ ಹಿಂದೆ ಇರತಕ್ಕಂತಹ ಆ ವಿಚಾರಗಳು, ಕಾರಣಗಳನ್ನ ಹುಡುಕ್ತಾನೇ ಹೋಗ್ತಾ ಇರ್ತಾನೆ ಹೊರತು ಅದನ್ನ ಸರಿಯಾದ ಮಾರ್ಗದರ್ಶನ ತಗೊಳ್ತಕ್ಕಂಥ ಒಂದು ಧ್ಯಾನ ನಮಗೆ ಸಿಗದೇ ಇಲ್ಲ ಅಂತಕ್ಕಂಥ ವಿಚಾರ ಜೊತೆಗೆ ನಾವು ಯಾರನ್ನು ಭೇಟಿ ಮಾಡಬೇಕು, ಯಾವ ರೀತಿ ತಿಳ್ಕೋಬೇಕು, ಹೇಗೆ ತಿಳ್ಕೋಬೇಕು, ಅವರೊಂಥರ ಹೇಳ್ತಾರೆ, ಇವರೊಂಥರ ಹೇಳ್ತಾರೆ. ನಾನು ಬಹಳಷ್ಟು ಪ್ರಯತ್ನಗಳನ್ನ ಮಾಡಿಬಿಟ್ಟಿದ್ದೀನಿ ಜೀವನದಲ್ಲಿ, ಆದ್ರೂ ಕೂಡ ನನಗೆ ಆರಂಭವೇ ವಿಘ್ನವಾಗ್ತಾ ಇದೆ ಅಂತಕ್ಕಂಥ ಲೆಕ್ಕಾಚಾರ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ ನಡೀತಾ ಇದೆ ಅಂತಂದಾಗ ಇದು ನಿಮ್ಮ ನಿಮ್ಮ ಜೀವನದಲ್ಲೂ ಕೂಡ ಬಂದಿರತಕ್ಕಂಥ ಅನುಭವ ಹೊರತು ಬೇರೆ ಏನೂ ಅಲ್ಲ. ಹಾಗಿದ್ದಾಗ ನಾವಿದನ್ನ ಕಂಡಿಡ್ಕೊಳ್ತಕ್ಕಂಥ ಬಗೆ ಹೇಗೆ ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ನಡೀತಾ ಇದೆ ಅಥವಾ ವಿರುದ್ಧವಾಗಿ ಅಥವಾ ಅವನ ಫೇವರಬಲ್ ಆಗಿ ನಡೀತಾ ಇದೆ ಅಂತಂದಾಗ ಅಲ್ಲಿ ಅದದೇ ಆದಂತ ಒಂದು ವಿಚಾರಧಾರೆಗಳು ನಮ್ಮನ್ನ ಹಿಂಬಾಲಿಸಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಯಾಕಂದ್ರೆ ಇವತ್ತು ನಾವು ಬಹಳಷ್ಟು ಕಡೆ ನೋಡಿದೀವಿ, ಒಂದು ಮಗು ಹುಟ್ಟುತ್ತಾ ಇದೆ ಅಂದಾಗಲೇ ಅಡೆತಡೆ, ಮಗು ಹುಟ್ಟೋದಕ್ಕೆ ಅಡೆತಡೆ, ಮಗು ಆಗೋದಕ್ಕೆ ಅಡೆತಡೆ, ಒಂದು ತಾಯಿ ಗರ್ಭ ಧರಿಸೋದಕ್ಕೆ ಅಡೆತಡೆ, ಆದ್ಮೇಲೆ ಆ ಮಗುಗೆ ಸ್ಕೂಲ್ ಸೇರಿಸಬೇಕು ಅಂದ್ರೆ ಅಡೆತಡೆ, ಆ ಮಗು ಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಆದ್ಮೇಲೆ ಅದಕ್ಕೊಂದು ಅಡೆತಡೆ. ಆಯ್ತಾ, ಅದೇನೋ ಅಪ್ಪಿತಪ್ಪಿ ಬೆಳೆದ್ವಿ, ಸಾಕಷ್ಟು ಮುಂದೆ ಬಂದ್ವಿ ಅಂತಂದಾಗ ಅದಕ್ಕೆ ಸರಿಯಾದಂತ ಉದ್ಯೋಗ ಸಿಗೋದಿಲ್ಲ, ಅಥವಾ ಅದು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಅಡೆತಡೆ, ಅಥವಾ ಆ ಮುಂದಿನ ಬದುಕಿನಲ್ಲಿ ಆಗ್ತಕ್ಕಂಥ ಯೌವನದ ಬದುಕಿನಲ್ಲಿ ಆಗ್ತಕ್ಕಂತಹ ಆ ಒಂದು ಮದುವೆ, ಆ ಮದುವೆಗೆ ಹಲವಾರು ರೀತಿಯ ವಿಘ್ನಗಳು, ಹಲವಾರು ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು, ಅದಾದ್ಮೇಲೆ ಬೆಳವಣಿಗೆ ಅಡೆತಡೆಗಳು, ಉದ್ಯೋಗದ ತಡೆ, ಮತ್ತೆ ಬಿಸ್ನೆಸ್ಗೆ ತಡೆ, ಅಥವಾ ತಾನು ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಯತ್ನ ಆಗಿರಲಿ, ಅದು ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ, ನಾನಾ ರೀತಿಯಾಗಿರ್ತಕ್ಕಂಥ ತಡೆಗಳನ್ನ ಇವತ್ತು ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಅದಾದ್ಮೇಲೆ ಮುಂದೆ ಒಂದು ಮನೆ ತಗೋಬೇಕು, ಸೈಟ್ ತಗೋಬೇಕು, ಗಾಡಿ ತಗೋಬೇಕು, ಬದುಕಲ್ಲಿ ಒಂದು ಸ್ವಲ್ಪ ಸೆಟಲ್ಮೆಂಟ್ ಆಗಬೇಕು ಅಂತಕ್ಕಂಥ ವಿಚಾರ ತಗೊಂಡಾಗ ಅಲ್ಲೊಂದಷ್ಟು ಅಡೆತಡೆಗಳು. ಅಂದ್ರೆ ಮನುಷ್ಯ ಹುಟ್ಟಿದಾಗಿಂದ ಅಂದ್ರೇನು, ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ ಹಂತಗಳಲ್ಲಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಜಾತಕವನ್ನು ಹಿಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಆ ದೇವರು ಈ ದೇವರು, ಆ ಪೂಜೆ ಈ ಪೂಜೆ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತಂದ್ರೂ ಕೂಡ ನಮ್ ಎಲ್ಲೋ ಒಂದು ಕಡೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ಎಲ್ಲೋ ಏನೋ ಒಂದು ಮಿಸ್ ಹೊಡಿತಾ ಇದೆ, ನಮಗೆ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ವಲ್ಲ, ಹೇಳಿದ್ದೆಲ್ಲ ಮಾಡ್ತಾ ಇದೀವಿ, ಮಾಡಿದಂತ ಪೂಜೆಗಳೆಲ್ಲ ಪರಿಹಾರಗಳೇ ಇಲ್ಲ, ಆದ್ರೂ ಕೂಡ ನಮ್ಗೆ ಯಾಕೆ ಈ ರೀತಿಯಾದಂತ ಅಡೆತಡೆಗಳು ಬರ್ತವೆ, ಯಾಕೆ ನಮ್ದು ಮುಂದೆನೆ ಹೋಗ್ತಾ ಇಲ್ಲ, ಯಾಕೆ ನಮಗೆ ಪ್ರಾರಂಭನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಿಚಾರ ಇವತ್ತು ಎಷ್ಟೋ ಜನಗಳು ಕಾಡ್ತಿದೆ ಅಂತಂದ್ರೆ ಅದರಿಂದ ಇರತಕ್ಕಂತಹ ರಹಸ್ಯವನ್ನ ನೀವು ತಿಳ್ಕೋಬೇಕು. ಅದನ್ನ ಇವತ್ತು ನಾವು ಹೇಳ್ಕೊಡ್ತೀವಿ. ಮನುಷ್ಯನಿಗೆ
ಪ್ರಾರಂಭ ಅಂತಕ್ಕಂಥದ್ದು ಒಂದಿದೆ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದು ಅಂದ್ರೆ ನಾವು ಹುಟ್ಟುಬಿಟ್ಟಿದ್ದೀವಿ, ನಾವು ಓದ್ಬಿಟ್ಟಿದ್ದೀವಿ, ನಾವು ತುಂಬಾ ಚೆನ್ನಾಗಾಗ್ಬಿಟ್ಟಿದ್ದೀವಿ ಅಂತಕ್ಕಂಥ ಲೆಕ್ಕಾಚಾರ ಎಷ್ಟು ಜನ ಇದ್ರೂ ಕೂಡ ಓದಿಗೆ ತಕ್ಕಂತಹ ಕೆಲಸ ಅಥವಾ ಓದಿಗೆ ತಕ್ಕಂತಹ ವ್ಯವಹಾರ ವ್ಯಾಪಾರ ಅಥವಾ ಓದಿಗೆ ತಕ್ಕಂತಹ ಅಭಿವೃದ್ಧಿ ಇವತ್ತು ಎಷ್ಟೋ ಜನಕ್ಕೆ ಇಲ್ಲವೇ ಇಲ್ಲ. ಅಥವಾ ನಾವು ಇಚ್ಛೆ ಪಡ್ತಕ್ಕಂಥ ಹೆಣ್ಣು ಅಥವಾ ನಾವು ಇಚ್ಛೆ ಪಡ್ತಕ್ಕಂಥ ಗಂಡು ಅಥವಾ ನಾವು ಇಚ್ಛೆ ಪಡ್ತಕ್ಕಂಥ ವಾಹನ ಅಥವಾ ನಾವು ಇಚ್ಛೆ ಪಡ್ತಕ್ಕಂಥ ಒಂದು ಮನೆ ಅಥವಾ ನಮ್ಮ ಇಚ್ಛೆ ಇರತಕ್ಕಂಥ ಒಂದು ಲೈಫ್ ಸ್ಟೈಲ್ ಇದು ಯಾವುದು ಕೂಡ ನಮಗೆ ದೊರಕಿಲ್ಲ ಅಂತಕ್ಕಂಥ ವಿಚಾರ ಎಷ್ಟೋ ಜನ ಒಳಗಡೆ ಕೊರಗ್ತಾ ಇರ್ತಾರೆ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ, ಬೇರೆ ಯಾವುದಾದ್ರು ರೂಟ್ಗಳು ಹೋಗ್ತಾರೆ. ಆದ್ರೂ ಕೂಡ ಮೊದಲನೇ ಪ್ರಾಬ್ಲಮ್ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥ ತಗೊಂಡಾಗ ನಾವು ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಆ ಜಾತಕದಲ್ಲಿರ್ತಕ್ಕಂತಹ ಬಹಳ ಮುಖ್ಯವಾದ ವಿಚಾರಗಳು ತಿಳ್ಕೊಂಡು ಅಲ್ಲಿರ್ತಕ್ಕಂತಹ ಯಾವ್ಯಾವ ಕರ್ಮ ಫಲಗಳು ತಿಳ್ಕೋಬೇಕು ಅಂತಂದಾಗ ಆ ಕರ್ಮ ಫಲ ಇರ್ತಕ್ಕಂತಹ ಮೊದಲನೇ ಆರಂಭದ ವಿಚಾರ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿವರೆಗೂ ನಾವು ನಿಮ್ಗೆ ಹೇಳ್ಕೊಡ್ಲಿಲ್ಲ. ಆರಂಭ ಅಥವಾ ಪ್ರಾರಂಭ ಪ್ರತಿಯೊಬ್ಬ ಮನುಷ್ಯನಲ್ಲೂ ಶುರು ಆಗ್ತದೆ. ಏನೋ ಮಗು ಹುಟ್ಟು ಈ ಭೂಮಿಗೆ ಬಂತು ಅಂದ್ರೆ ಅದು ಪ್ರಾರಂಭ ಆಯಿತು ಅಂತ. ಅದೇ ಒಂದು ಸ್ಕೂಲ್ಗೆ ಹೋಗಿ ಸೇರ್ಕೊಳ್ತು ಅಂತಂದ್ರೆ ಅದು ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಆಯ್ತಲ್ಲ. ಒಂದು ಉದ್ಯೋಗಕ್ಕೆ ಮೊದಲನೇ ಸರಿ ಸೇರ್ಕೊಳ್ತು ಅಂದ್ರೆ ಅದು ಜೀವನದ ಮೊದಲನೇ ಆರಂಭ ಅಥವಾ ಪ್ರಾರಂಭ. ಒಂದು ಮದುವೆ ಜೀವನ ಕಾಲಿಟ್ಟ ಅಂತಂದ್ರೆ ಅದು ಆರಂಭ ಅಥವಾ ಪ್ರಾರಂಭ ಅಲ್ವಾ. ಈ ಆರಂಭ ಅಥವಾ ಪ್ರಾರಂಭದಲ್ಲಿ ನಮಗೆ ಅಡೆತಡೆಗಳೇ ಬರ್ತಾ ಇದೆ ಅಂತಂದಾಗ ನಾವು ಮಾಡ್ಲಿಕ್ಕೆ ಶುರು ಆಗೋದು ಹೇಗೆ, ಇದು ಯೋಚನೆ ಮಾಡ್ಬೇಕಲ್ವಾ. ಆ ರೀತಿ ಇದ್ದಾಗ ಈ ಆರಂಭಕ್ಕೆ ಅಥವಾ ಈ ಪ್ರಾರಂಭಕ್ಕೆ ತಡೆ ಇಲ್ಲದಂತೆ ಎಲ್ಲವೂ ಸರಾಗ ಹೋಗ್ಬೇಕು ಅಂತಂದ್ರೆ ನಾವು ಜಾತಕ ನೋಡ್ಬೇಕಾ ಅಥವಾ ಯಾವ್ದಾದ್ರು ದೇವ್ರ ಮೊರೆ ಹೋಗ್ಬೇಕಾ ಅಥವಾ ಮತ್ತೊಂದು ಯಾವ್ದನ್ನ ಕರ್ಮದ ಬಗ್ಗೆ ನೋಡ್ಕೋಬೇಕಂದ್ರೆ ಖಂಡಿತವಾಗಿ ಅದು ಯಾವುದೂ ಅಲ್ಲ. ನಾವು ಹಿಂದೆ ಇದೇ ವೇದಿಕೆಯಲ್ಲಿ ಗಣಪತಿ ಬಗ್ಗೆ ಮಾತಾಡಿದ್ವಿ. ನಾವು ಆ ಗಣಪತಿ ಏನು ಅಂತಂದ್ರೆ ಪ್ರಥಮ ಪೂಜಿತ ಅಂತ ನಾವು ಕರಿತೀವಿ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಗಣಪತಿನ ಯಾವತ್ತು ಕೂರಿಸಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ವಿ. ಬಹಳ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಇದು ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಹೇಳಿ ರೆಸ್ಪಾಂಡ್ ಮಾಡಿದ್ರು. ಆದ್ರೆ ಆ ಗಣಪತಿಯನ್ನ ನಾವು ಕರ್ಕೊಂಬಂದು ಪೂಜೆ ಮಾಡಿದ್ವಿ, ತಗೊಂಡು ವಿಸರ್ಜನೆ ಮಾಡಿದ್ವಿ ಅಂತಕ್ಕಂಥ ಅಷ್ಟೇ ಮೀಸಲಾಯ್ತಾ ಅಂದ್ರೆ ಖಂಡಿತ ಅದಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವರವರ ಪಾಲಿಗೆ ಒಬ್ರು ಗಣಪತಿ ಇರ್ತಾರೆ. ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಅವರವರ ಪಾಲಿಗೆ ಒಬ್ರು ಗಣಪತಿ ಇರ್ತಾರೆ. ಆ ಗಣಪತಿ ನಿಮಗೆ ಫೇವರಬಲ್ ಆಗಿರ್ತಕ್ಕಂಥ ಸ್ಥಾನದಲ್ಲಿ ಇದಾರ ಅಂತಕ್ಕಂಥದ್ದು ಚೆಕ್ ಮಾಡ್ಕೋಬೇಕು. ಎಷ್ಟು ಜನ ಗೊತ್ತಿದೆ ಇದು? ನಾವು ಹೋಗ್ತೀವಿ ಗಣಪತಿ ಪೂಜೆ ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ಬಿಟ್ರೆ ಅವ್ರು ಪ್ರಥಮ ಪೂಜಿತ, ನಾವು ಪೂಜೆ ಮಾಡಿ ಕೈ ಮುಗಿದ್ಬಿಟ್ರೆ ಅವ್ರು ಎಲ್ಲಾ ವಿಘ್ನ ನಿವಾರಣೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಅಲ್ಲ, ಎಲ್ರಿಗೂ ಅಲ್ಲ. ಅದನ್ನು ನಾನು ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಗಣಪತಿ ಅವರವರ ಪಾಲಿಗೆ ವಿಭಿನ್ನವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಾರೆ. ಆ ಸ್ಥಾನವನ್ನು ನೋಡ್ಕೊಳ್ಬೇಕು ಅಂತಂದಾಗ ನಾವು ಜಾತಕದಲ್ಲಿರ್ತಕ್ಕಂತಹ ಗ್ರಹಗತಿಗಳು ನೋಡ್ಕೋಬೇಕು. ಜಾತಕದಲ್ಲಿ ರೂಲ್ ಮಾಡ್ತಕ್ಕಂಥ ಗ್ರಹಗಳು ಎಷ್ಟು? 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು. ಅಲ್ಲಿಗೆ ಈ ನಕ್ಷತ್ರ, ಈ ಗ್ರಹ, ಈ ರಾಶಿ, ಈ ಪ್ರಾರಂಭದಲ್ಲಿ ಆಗ್ತಕ್ಕಂತಹ ಈ ಗಣಪತಿಯ ಒಂದು ಸ್ಥಾನವನ್ನ ನೀವು ನೋಡ್ಕೋಬೇಕು. ಇದನ್ನ ಜಾತಕ ನೋಡ್ಕೊಂಡು ಗೊತ್ತಾಗತ್ತಾ? ಖಂಡಿತ ಇಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಅದರದೇ ಆದಂತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಭಾಗ ಅಂತ ಇದೆ. ಆ ಪ್ರಶ್ನೆ ಭಾಗದಲ್ಲಿ ನೋಡ್ತಕ್ಕಂಥದ್ದು ಗಣಪತಿ ನಿಮಗೆ ಯಾವ ಸ್ಥಾನದಲ್ಲಿ ಇದ್ದಾರೆ ನೋಡಿ. ಎಕ್ಸಾಂಪಲ್ ತಗೊಂಡ್ರೆ 1, 3, 5, 6 ಈ ಸ್ಥಾನದಲ್ಲಿ ಏನಾದ್ರು ಗಣಪತಿ ನಿಮಗೆ ಇತ್ತು ಅಂದ್ರೆ ನೀವು ಹುಟ್ಟುವಾಗಿಂದ ಕೊನೆ ಹಂತದಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ವಿಘ್ನಗಳು ಬರೋದಿಲ್ಲ, ಯಾವ ರೀತಿ ಅಡೆತಡೆಗಳು ಬರಲ್ಲ. ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಆಗಿ ನಡೀತೀರಿ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಅದೇ ಗಣಪತಿ ನಿಮಗೆ 4, 7, 8, 9 ಈ ಸ್ಥಾನದಲ್ಲಿ ಇತ್ತು ಅಂತಂದ್ರೆ ನಾವು ಮೊದಲಿಂದ ಹೇಳಿದ್ವಲ್ಲ, ಹುಟ್ಟಬೇಕಾದ್ರೆ ಕಷ್ಟ, ಹುಟ್ಟೋದಕ್ಕೆ ಕಷ್ಟ, ಎಜುಕೇಶನ್ನೇ ಕಷ್ಟ, ಉದ್ಯೋಗನೇ ಕಷ್ಟ, ವ್ಯವಹಾರನೇ ಕಷ್ಟ, ವ್ಯಾಪಾರನೇ ಕಷ್ಟ, ಮದುವೆ ಕಷ್ಟ, ಅದಾದ ಮಕ್ಕಳಾಗೋದು ಕಷ್ಟ, ಅದಾದ ಬೆಳವಣಿಗೆ ಕಷ್ಟ, ಅಭಿವೃದ್ಧಿ ಕಷ್ಟ, ಜೀವನದಲ್ಲಿ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಕಷ್ಟ. ಈ ರೀತಿ ಪ್ರತಿಯೊಂದು ಅಡೆತಡೆ ಕಷ್ಟಗಳನ್ನ ಅನುಭವಿಸತಕ್ಕಂತಹ ಈ ಸ್ಥಾನಗಳನ್ನ ನೀವು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ಆರಂಭ ಅಥವಾ ಪ್ರಾರಂಭದಕ್ಕೆ ಇರತಕ್ಕಂತಹ ಅಡೆತಡೆಗಳು ಎಲ್ಲಿಂದ ಶುರು ಆಗ್ತಿದೆ ಅನ್ನೋ ಬಗ್ಗೆ ನಿಮಗೆ ಗೊತ್ತಾಗೋದೇ ಇಲ್ಲ. ಇದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ ಗಣಪತಿಯಿಂದ ಇಷ್ಟೆಲ್ಲ ಆಗುತ್ತಾ ನೀವು ಕೇಳ್ಬೋದು. ಗಣಪತಿ ಸುಮ್ಮನೆ ಸೃಷ್ಟಿಯಾಗಿದ್ದಲ್ಲ, ಸಾಕ್ಷಾತ್ ಪರಮಾತ್ಮ ಶಿವ ಭಗವಾನ್
ಈ ಸೃಷ್ಟಿಲಿರ್ತಕ್ಕಂತಹ ಕರ್ಮಗಳನ್ನ ತಾನೇ ಸ್ವತಃ ಹೋಮ ಮಾಡೋದ ಮುಖಾಂತರ ಅದನ್ನ ಹೋಮವನ್ನು ಮಾಡಿ ಅದು ಬಂದಂತಹ ಕರ್ಮ ಫಲವನ್ನ ಒಂದು ಆನೆ ಮುಖಾಂತರ ಸಮುದ್ರಕ್ಕೆ ತಗೊಂಡೋಗಿ ವಿಸರ್ಜನೆ ಮಾಡ್ತಿದ್ದಂತೆ. ನೋಡಿ, ಎಷ್ಟು ಜನ ಗೊತ್ತಿ ಕತೆ? ಗೊತ್ತಿಲ್ಲ. ಸಮುದ್ರಕ್ಕೆ ತಗೊಂಡೋಗಿ ವಿಸರ್ಜನೆ ಮಾಡ್ತಿದ್ದಂತೆ. ನಾವು ಇಂದಿನ ಗಣಪತಿ ಎಪಿಸೋಡ್ ಅಲ್ಲಿ ಹೇಳಿದಿವಿ, ಯಾವುದೇ ಒಂದು ಕರ್ಮ ಫಲ ಸಂಪೂರ್ಣ ನಿವೃತ್ತಿ ಆಗಬೇಕು, ಅದು ನಾಶ ಆಗಬೇಕು ಅಂದ್ರೆ ಅದು ಸಮುದ್ರದಲ್ಲಿ ಮಾತ್ರ ಅಂತ. ಇವತ್ತು ನಾವು ಗಣಪತಿ ನಿಲ್ಬಿಡ್ತಿದ್ದೀವಿ, ಆ ಕೆರೆ ಈ ಕೆರೆ, ಆ ಮೋರಿ ಈ ಮೋರಿ, ಆ ಗಲೀಜ್ ನೀರು ಈ ಗಲೀಜ್ ಬಿಟ್ಟು ಇನ್ನೊಂದಿಷ್ಟು ಪಾಪ ಕರ್ಮಗಳು ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟು ಜನ ಗಣಪತಿ ಹಬ್ಬವನ್ನು ಮಾಡಿ ಗಣಪತಿಯನ್ನು ಕೂರಿಸಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಪ್ಪುಗಳು ಮಾಡ್ತಿದ್ದೀರಿ. ಈ ತಪ್ಪುಗಳು ಮಾಡಿದಾಗ ಆ ಗಣಪತಿಗೆ ಮಾಡತಕ್ಕಂಥ ಅಪಚಾರದಿಂದ ನೀವು ನಿಮ್ಮ ಒಂದು ಸ್ಥಾನ, ನಿಮ್ಮ ಒಂದು ಗಣಪತಿ ಸ್ಥಾನ 4, 7, 8, 9 ಬಂದು ಕೂತ್ಕೊಳ್ಳಲ್ವಾ? ಹೇಳಿ ನೋಡೋಣ. ನಿಮ್ಗೆ ಇನ್ ಕೇಸು ನಿಮ್ಮ ಗಣಪತಿ ನಿಮ್ಮ ಒಳ್ಳೆ ಸ್ಥಾನದಲ್ಲಿದ್ದು, ಅಂದ್ರೆ 1, 3, 5, 6 ಈ ಸ್ಥಾನದಲ್ಲಿದ್ದು ತುಂಬಾ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ನೀವಿದ್ದು ಇಂತಹ ಅಪಚಾರಗಳನ್ನ ಗಣಪತಿ ಮಾಡಿದಾಗ ಅವ್ರು ಹೋಗಿ ನಿಮ್ಗೆ 4, 7, 8, 9 ಕೂತ್ಕೊಳ್ಳಲ್ವಾ? ಯೋಚನೆ ಮಾಡಿದ ಯಾರಾದ್ರು? ಅದಕ್ಕೆ ಯಾವುದೇ ಒಂದು ಶಾಸ್ತ್ರ, ಸಂಪ್ರದಾಯ, ಸಂಸ್ಕಾರಗಳನ್ನ ಮಾಡಬೇಕು ಅಂತಂದಾಗ ಅದರದೇ ಅಂತ ರೀತಿಗಳು ನೋಡಿ ಕಲ್ತ್ಕೋಬೇಕು. ಸುಮ್ಮನೆ ಕಮರ್ಷಿಯಲ್ ಆಗಿ ನಾನು ಗಣಪತಿ ಕೂರಿಸಿದೆ, ನಾನು ಮನೆ ಕೂರಿಸಿದೆ, ನಾನು ಪೂಜೆ ಮಾಡ್ಬಿಟ್ಟೆ, ನಾನು ಅಂತ ಮಾಡ್ಬಿಟ್ಟೆ ಪೂಜೆ, ಗಣಪತಿ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡ್ಬಿಡ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡಿ ಭಯ ಭಕ್ತಿಯಿಂದ ಪೂಜೆ ಮಾಡಿ ತಗೊಂಡೋಗಿ ಯಾವುದೋ ಒಂದು ಮೋರಿ ನೀರಿಗೆ ಹಾಕ್ಬಿಟ್ರೆ, ಆ ಭಗವಂತ ಮೋರಿ ನೀರು ಸೇರಿಸಿದ್ರೆ ಅಲ್ಲಿಂದ ಬಂದಿರತಕ್ಕಂತಹ ಆ ಗಣಪತಿಯ ದೈವ ದೋಷಗಳು ನಿಮಗೆ 4, 7, 8, 9 ತಗೊಂಡು ಕೂರ್ಸಲ್ವಾ? ಯಾರೋ ಯೋಚನೆ ಮಾಡಿದ್ದೀರಾ? ನಾವು ಮಾಡ್ತಕ್ಕಂತಹ ಸ್ವಯಂಕೃತ ಅಪರಾಧಗಳು ಇವತ್ತು ಮನುಷ್ಯನಿಗೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಕರ್ಮ ಫಲಗಳನ್ನ ಸುತ್ತಕೊಳ್ತಾರ ಮಾಡ್ತಿತ್ತು ಅಂತಂದಾಗ ನಾವು ಬರೀ ಗಣಪತಿ ತರಬೇಕು, ಪೂಜೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ಅದು ಮೊದಲಿಂದ ಶ್ರದ್ಧಾಭಕ್ತಿಗಳಿಂದ ಅದನ್ನು ವಿಸರ್ಜನೆ ಮಾಡೋರು ಕೂಡ ನಾವು ಅಷ್ಟೇ ಕಟ್ಟುನಿಟ್ಟಾಗಿ ನಡ್ಕೋಬೇಕು. ಆದ್ರೆ ಇಲ್ಲಪ್ಪ, ನಾನು ಯಾವ್ದು ಗಣಪತಿ ಕೂರಿಸಿದ್ರೆ ಯಾವ ಮೋರಿಗೆ ತಗೊಂಡು ಬಿಟ್ಟಿಲ್ಲ, ಯಾವ ಗಲೀಜ್ ತಗೊಂಡ್ಬಿಟ್ಟಿಲ್ಲ, ಅದು ಕೂಡ ನನಗೆ ವಿಘ್ನಗಳು ಬರ್ತಂದ್ರೆ ಇದು ಕರ್ಮ ಫಲಗಳು. ಕರ್ಮ ಫಲಗಳು ನಿಮ್ಮ ಜನ್ಮಾಂತರದ ಬಂದಿರತಕ್ಕಂಥ ಕರ್ಮ ಫಲಗಳು, ಅಥವಾ ನಿಮ್ಮ ವಂಶ ಪಾರಂಪರ್ಯ ಬಂದಿರತಕ್ಕಂಥ ಕರ್ಮಗಳು, ಅಥವಾ ಈ ಜನ್ಮದಲ್ಲಿ ಮಾಡತಕ್ಕಂಥ ಕರ್ಮ ಫಲಗಳು. ಇವೆಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ಈ ಗಣಪತಿ ಅಂದ್ರೆ ನಿಮ್ಮ ಪಾಲಿನ ಗಣಪತಿ ನೆನಪಿಟ್ಕೊಳ್ಳಿ. ಈ ಗಣಪತಿನಲ್ಲಿ ಯಾವುದೇ ಜಾತಿ, ಧರ್ಮ, ಪಂಗಡ ಅವೆಲ್ಲ ಯಾವುದೂ ಇರೋದಿಲ್ಲ. ಇದು ನೋಡ್ಕೊಳ್ಳಿ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ಕಲಬುರಗಿಯಿಂದ, ಕವಿತಾ ಅಂತ ಹೇಳಿ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಮಗನ ಹೆಸರು ಸುದೀಪ್ ಮೇಡಮ್. 7ನೇ ತಾರೀಕು 3ನೇ ತಿಂಗಳ 2003. ಓಕೆ. ಹುಟ್ಟಿದ ಸಮಯ ಬೆಳಿಗ್ಗೆ 10:22 ಶುಕ್ರವಾರ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಹೆಸರೇನು ಹೇಳಿದ್ರಿ? ಸುದೀಪ್ ಅಂತ ಹೇಳಿದ್ರೆ? ಸುದೀಪ್. ಸುದೀಪನಾ ಸುದೀಪ? ಸುದೀಪ್. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಗೊತ್ತಿದ್ಯಾ? ಗೊತ್ತಾಗಲ್ಲ ಗುರುಜಿ. ಏನ್ ನೋಡ್ತೀವಿ ಮತ್ತೆ ಕಾರ್ಯಕ್ರಮ ನೋಡ್ತಾ ಇದ್ದಾಗ ನಾವು ಈ ನಂಬರ್ಸ್ಗಳ ಬಗ್ಗೆ ಹೇಳಿದಾಗ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ, ಬರ್ತ್ ನಂಬರ್ ಮತ್ತೆ ಫ್ಯೂಚರ್ ನಂಬರ್ ಅಲ್ಲಿ ನಮ್ಮ ನೇಮ್ ನಂಬರು ಯಾವ ಕಾಂಬಿನೇಷನ್ ಇದೆ ನೋಡ್ಕೋಬೇಕು. ಹುಟ್ಟಿರೋದು 7ನೇ ತಾರೀಕು, 7, 16, 25, 4, 13, 22, 30 ಅಂತಕ್ಕಂಥ ಒಂದು ಸಂಖ್ಯೆ ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಪಟ್ಟಂತ ಸಂಖ್ಯೆ. ಅರ್ಥ ಆಯ್ತನಮ್ಮ? ಅಲ್ಲಿಗೆ 7ನೇ ತಾರೀಕು ಹುಟ್ಟಿದೀವಿ ಅಂತಂದಾಗ ಆ ಸರ್ಪಕ್ಕೆ ಸಂಬಂಧಪಟ್ಟಂತಹ ಒಂದು ಛಾಯೆ ಅಥವಾ ಆ ಅಂಶ ಅಥವಾ ಆ ಶಕ್ತಿ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಗೊತ್ತಾಗ್ತದೆ. ನೀವು ಸುದೀಪ್ ಅಂತಕ್ಕಂಥ 4ನೇ ನಂಬರ್ ಸಂಖ್ಯೆಯನ್ನು ತಗೊಂಡೋಗಿ ನೀವು 7ನೇ ನಂಬರ್ ಸೇರಿಸಿದಾಗ ಅಲ್ಲಿ ಏನಾಗುತ್ತೆ, ರಾಹು ಕೇತುಗಳ ಮಧ್ಯೆ ಸೇರ್ಕೊಂಡಾಗ ಏನಾಗುತ್ತೆ, ರಾಹು ಕೇತು ಅಂದ್ರೆ ಏನು, ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಪಾಲಿಗೆ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿಲ್ಲ. ಆಗಿದ್ದಾಗ ನನ್ನ ಮಗ ಆಗಾಗಬೇಕು, ಈಗಾಗಬೇಕು, ಆ ರೀತಿ ಎಲ್ಲ ಆಗ್ಬಿಡ್ಬೇಕು ಅಂತಂದ್ರೆ ಸಾಧ್ಯವಾ? ಹೇಳಿ ನೋಡೋಣ. ಯಾವಾಗಲೂ ಗುರು ಮಾರ್ಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಮ್ಮ. ಆ ಗುರು ಮಾರ್ಗದಲ್ಲಿ ಜ್ಯೋತಿಷ್ಯ ಮಾರ್ಗವನ್ನು ಸೇರಿಸ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಫೌಂಡೇಶನ್ ಹಾಕೊಡ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ನನ್ನ ಮಗ 7ನೇ ತಾರೀಕು ಹುಟ್ಟಿದ್ದಾನೆ, ನಾನು ಸುದೀಪ್ ಅಂತ ಇಟ್ಟಿದ್ದೀನಿ ಅಂತಂದ್ರೆ ಆ ಸುದೀಪ್ ಅಂತಕ್ಕಂಥ ಕಾಂಬಿನೇಷನ್ ಆ 7ನೇ ನಂಬರ್ ಕಾಂಬಿನೇಷನ್ಗೆ ಸೂಟಬಲ್ ಆಗುತ್ತಾ, ಅದರಿರ್ತಕ್ಕಂತಹ ಆ ದೋಷಗಳು ಯಾವ ರೀತಿ ಮಕ್ಕಳಿಗೆ ಕಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಅರ್ಥ ಆಯ್ತೇನಮ್ಮ? ಫಸ್ಟ್ ಇದು ನೋಡ್ಕೊಳ್ಳಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ಕವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಸವರಾಜಪ್ಪ ಅಂತ ಹೇಳಿ. ನಮಸ್ತೆ ಬಸವರಾಜಪ್ಪ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನೀವು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. 12/11/61. ಓಕೆ. ಹುಟ್ಟಿದ ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. 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 ಹೆಲ್ತ್ ಹೇಗಿದೆ ನಿಮ್ದು?
ಸರ್ ಹೆಲ್ತ್ ಸರಿ ಇಲ್ಲ ಸುಮ್ ನಾನು ಅದಕ್ಕೆ ಅದೇ ಪಾಯಿಂಟ್ ಕೇಳ್ತಾ ಇರೋದು. ಹೆಲ್ತಲ್ಲಿ ಬಹಳ ತೊಂದರೆಗಳಾಗ್ತಾ ಇದೆ. ನೋಡಿ, ಯಾವಾಗಲೂ ಕೂಡ ಮನುಷ್ಯನಿಗೆ ಎಲ್ಲ ಸಂಪತ್ತುಗಳಿಗಿಂತ ಆರೋಗ್ಯ ಸಂಪತ್ತು ಬಹಳ ಇಂಪಾರ್ಟೆಂಟು. ಆರೋಗ್ಯ ಕೆಟ್ಟೋಯ್ತು ಅಂದರೆ ಕೋಟಿ ಇದ್ರೂ ಕೂಡ ಪ್ರಯೋಜನ ಬರೋದಿಲ್ಲ. ಅರ್ಥ ಆಯ್ತಾ? ಜಾತಕದಲ್ಲಿ ಯಾವಾಗಲೂ ಕೂಡ ಗುರು ಸಂಬಂಧಪಟ್ಟಂತ ಒಂದು ಬಾಧೆ ಇರ್ತದೆ. ಆ ಬಾಧೆ ನಾವು ನಿವೃತ್ತಿ ಮಾಡ್ಕೊಳ್ಳೋದ ಹೊರತು, ಅಥವಾ ಆ ಗುರುವನ್ನು ನಾವು ಒಂದು ಪಾಸಿಟಿವ್ ಆದಂಥ ಒಂದು ಸ್ಥಾನ ತರದೇ ಹೊರತು, ನಮ್ಮಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ಸಂಬಂಧಪಟ್ಟಂತ ಒಂದು ಅಂಗಕ್ಕೆ ವ್ಯತ್ಯಾಸ ಆಗೋಗ್ತದೆ. ಅರ್ಥ ಆಯ್ತಾ ಸರ್? ಅದಕ್ಕೆ ನಾವು ಲಿವರ್ ಅಂತ ಕರಿತೀವಿ. ನಾವು ಲಿವರ್, ಆಯ್ತಾ? ಆ ಲಿವರ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಡ್ತು ಅಂತಂದಾಗ ನಿಮ್ಗೆ ಎಲ್ಲ ರೀತಿ ಆರೋಗ್ಯ ಸಮಸ್ಯೆ ಶುರು ಆಗ್ಬಿಡ್ತದೆ. ನಾನು ಅದಕ್ಕೆ ಮೂಲ ಹೇಳ್ಕೊಡ್ತೇನೆ. ಮೂಲ ಬೇಸಿಕ್ಕು. ಇವತ್ತು ಹೇಳ್ತಾರೆ ಶುಗರ್ ಬಂದ್ಬಿಟ್ಟಿದೆ, ಶುಗರ್ ಮಾತ್ರೆ ತಗೊಳ್ಳಿ ಅಂತಾರೆ. ಶುಗರ್ ಯಾಕೆ ಬಂತು? ಅದು ಪ್ರಾರಂಭ ಎಲ್ಲಿ? ಅದಕ್ಕೆ ಏನು ತೊಂದರೆ ಆಗಿದೆ, ಯಾವ ಪಾರ್ಟಿ ತೊಂದರೆ ಆಗಿದೆ ಅಂತಕ್ಕಂಥ ಯಾರು ಹೇಳಲ್ಲ. ಅರ್ಥ ಆಯ್ತು ಸರ್? ಅದರಿಂದ ಆರೋಗ್ಯ ಸಂಬಂಧಪಟ್ಟಂಥ ವಿಚಾರಗಳಿಗೆ ಭಾಳ ವಿಶೇಷವಾಗಿ ನೀವೇನು ಮಾಡಬೇಕು, ಈ ಗುರು ಮೃತ್ಯುಂಜಯ ಅಂತ ಒಂದು ಮಂತ್ರ ಇದೆ. ಅದನ್ನು ಪಠನೆ ಮಾಡೋ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದೆ. ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಅದನ್ನು ಫಾಲೋ ಅಪ್ ಮಾಡೋ ಜೊತೆಗೆ ಆ ಒಂದು ಜಾತಕದಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಗುರು ದೋಷ ಮತ್ತು ರಾಹು ದೋಷ, ಈ ಎರಡೂ ಪರಿವರ್ತನೆ ಮಾಡ್ಕೊಂಡ್ರೆ ನಿಮ್ಗೆ ಚೇಂಜ್ ಆಗ್ಬಿಡ್ತೀರಾ. ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು ಬಸವರಾಜಪ್ಪ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ರಾಮನಗರದಿಂದ ಉಮೇಶ್ ಅಂತ ಹೇಳಿ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ. ನೀವು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ ಉಮೇಶ್ ಅವರೇ. 1/6/1975. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್ ಅವರೇ. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಭಾಳ ಬುದ್ಧಿವಂತಿದ್ದೀರಿ, ಭಾಳ ಟ್ಯಾಲೆಂಟ್, ಭಾಳ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಬಟ್ ಯಾಕೆ ಎಲ್ಲ ಅರ್ಧಂಬರ್ಧ ಆಗ್ತಾ ಇದೆ? ಅದೇ ಗೊತ್ತಿಲ್ಲ. ಗೊತ್ತಾಗೋದಲ್ಲ. ಯಾವಾಗಲೂ ಕೂಡ ಜಾತಕ ಅಂತಕ್ಕಂಥದ್ದು ನಮ್ಮ ಭವಿಷ್ಯದ ಕನ್ನಡಿ. ಆ ಭವಿಷ್ಯದ ಕನ್ನಡಿಯಲ್ಲಿ ನಮ್ಮ ಕರ್ಮ ಫಲಗಳು ಏನಿದೆ, ನಾನು ಯಾವ ರೂಟಲ್ಲಿ ಹೋಗಬೇಕು, ಯಾವ ರೀತಿ ನಾನು ಮುಂದುವರಿಬೇಕು, ಯಾವ ಮಾರ್ಗವನ್ನು ಅನುಸರಣೆ ಮಾಡ್ಕೋಬೇಕು ಅಂತೇಳಿ ನೀವು ಗುರು ಮಾರ್ಗವನ್ನು ಅನುಸರಣೆ ಮಾಡಬೇಕು. ಜೀವನದಲ್ಲಿ ಗುರು ಮಾರ್ಗ ಇಲ್ಲ ಅಂತಂದ್ರೆ ಜ್ಯೋತಿಷ ಮಾರ್ಗ ಗೊತ್ತಾಗೋದೇ ಇಲ್ಲ. ಅರ್ಥ ಆಯ್ತಾ? ಜ್ಯೋತಿಷ ಮಾರ್ಗ ಗೊತ್ತಾಗಲ್ಲ ಅಂದ್ರೆ ಜೀವನ ಮಾರ್ಗ ಗೊತ್ತಾಗೋದೇ ಇಲ್ಲ. ಅರ್ಥ ಆಯ್ತಾ ಸರ್? ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆ ಹೆಣ್ದೇವ್ರನ್ನ ಬಿಟ್ಟಿದ್ದೀರಾ. ಆ ಹೆಣ್ದೇವ್ರನ್ನ ಯಾವತ್ತು ನೀವು ಕನೆಕ್ಟ್ ಮಾಡ್ಕೊಳ್ತೀರಿ, ಅಲ್ಲಿ ನಿಮ್ಮ ಜೀವನ ಆರಂಭ ಆಗುತ್ತೆ. ಒಳ್ಳೆದಾಗಲಿ ಸರ್. ಧನ್ಯವಾದಗಳು ಉಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ದಾವಣಗೆರೆಯಿಂದ ನಿರ್ಮಲಾ ಅಂತ ಹೇಳಿ. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ಮೇಡಮ್ ಮನೆಯದ್ದು ಮತ್ತೆ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ, ಯಾವ ವಿಷಯ? ಗುರುಗಳೇ, ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಬಹಳ ತೊಂದರೆ ಆಗ್ತಿದೆ ಗುರುಗಳೇ. ಈಗ ಪ್ರತಿಯೊಬ್ಬರಿಗೂ ಒಂದು ಹಣೆ ಬರ ಅಂತಕ್ಕಂಥದ್ದು ಸಪ್ರೇಟ್ ಇರುತ್ತೆ. ಅಂದ್ರೆ ನಿಮ್ಮ ಹಣೆ ಬರನೇ ಬೇರೆ, ನಿಮ್ಮ ಮಕ್ಕಳ ಹಣೆ ಬರನೇ ಬೇರೆ, ನಿಮ್ಮ ಯಜಮಾನರು ಹಣೆ ಬರನೇ ಬೇರೆ. ಅರ್ಥ ಆಯ್ತಾ? ಎಲ್ಲವನ್ನೂ ಒಟ್ಟುಗೂಡಿಸಿ ಹೇಳೋದಕ್ಕೆ ನನಗಿಲ್ಲಿ ಸಮಯದ ಅಭಾವ ಇದೆ. ಆದರೆ ಮನೆ ಅಂತ ತಗೊಂಡಾಗ ಅದೊಂದು ಗರ್ಭಗುಡಿ ಇದ್ದಂಗೆ ಇರಬೇಕು. ಆ ಮನೆಯಲ್ಲಿ ಅಷ್ಟು ದಿಕ್ಕುಗಳು ಅಂತಕ್ಕಂಥದ್ದು ನಮಗೆ ಪಾಸಿಟಿವ್ ಆದಂಥ ಒಂದು ಫೇವರಬಲ್ ಸ್ಥಾನಗಳಿತ್ತು ಅಂದರೆ, ನಮ್ಮ ಜೀವನದಲ್ಲಿ ಜಾತಕ ವ್ಯತ್ಯಾಸ ಆಗೋಗಿದ್ರು, ಜಾತಕ ಉಲ್ಟಪಲ್ಟ ಆಗೋಗಿದ್ರು ಕೂಡ ಆ ಮನೆಯ ಗ್ರಹ ಸ್ಥಾನಗಳು ನಮ್ಮನ್ನು ಕಾಪಾಡ್ತಿರ್ತದಂತೆ. ಅದಕ್ಕೆ ನೀವು ಮೊದಲನೇ ಭಾಗ ಹೇಳಿದ್ರಿ, ಮನೇಲಿ ಎಲ್ರಿಗೂ ಕಷ್ಟ 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 ಅಂತ. ಭಾಳ ಜನ ಹೇಳ್ತಾರೆ ಮನೇಲಿ ಕಷ್ಟ ಅಂತೇಳಿ. ಎಲ್ಲರೂ ಕಷ್ಟ ಒಟ್ಟಿಗೆ ಬರೋದಿಲ್ಲ. ಅರ್ಥ ಆಯ್ತಾ? ಸ್ಥಾನವನ್ನು ಭದ್ರ ಮಾಡ್ಕೊಳ್ಳಿ. ನಾವು ಹೇಗೆ ಜನ್ಮ ದೋಷಗಳು ಅಂತ ಹೇಳ್ತಾ ಇರ್ತೀವಿ, ಹಾಗೆ ಭೂಮಿ ದೋಷಗಳು ಅಂತ ಇರ್ತದೆ. ಅರ್ಥ ಆಯ್ತಾ? ನಿಮ್ಮ ಹೆಸರಿರ್ತಕ್ಕಂಥ ಸೈಟು, ನಿಮ್ಮ ಹೆಸರಿರ್ತಕ್ಕಂಥ ತೋಟ, ಹೊಲ, ಗದ್ದೆ, ಆಯ್ತಾ, ಮನೆ, ನೀವು ವಾಸ ಮಾಡ್ತಕ್ಕಂಥ ಸ್ಥಾನ, ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಏನಾದರೂ ವ್ಯತ್ಯಾಸ ಆಗ್ತಕ್ಕಂಥ ದೋಷಗಳಿತ್ತು ಅಂದರೆ ಆ ಇಡೀ ಮನೆಯ ಹಾಳಾಗೋಗ್ತದೆ. ಅರ್ಥ ಆಯ್ತೇನಮ್ಮ? ಇದಕ್ಕೆ ಸಮಯ ಅಭಾವ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಳ್ಳೆದಾಗಲಿ. ಧನ್ಯವಾದಗಳು ನಿರ್ಮಲಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಬಳ್ಳಾರಿಯಿಂದ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ಮಂಜುಳಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ. ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವರು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ, ಅವರ ಹೆಸರನ್ನು ಕೂಡ ತಿಳಿಸ್ಕೊಡಿ. ಮೇಡಮ್, 15/5. ಮಾತಾಡಿ ಸರ್, ಹೇಳಿ. ಮೇಡಮ್ 15. ನಮಸ್ಕಾರ ಗುರುಜಿ. ಮಾತಾಡಿ, ಡೇಟ್ ಆಫ್ ಬರ್ತ್ ತಿಳಿಸಿ, ನಿಮ್ಮ ಮಗನ ಹೆಸರನ್ನು ಕೂಡ ತಿಳಿಸಿ. 15/5/1998. ಓಕೆ. 11:45 ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್, ಪ್ರಶ್ನೆ ಕೇಳಿ. ಸರ್, ಅದೇ ಹುಡುಗ ಎಜುಕೇಶನ್ ಆಗಿದೆ ಸರ್, ಏನ್ ಕೆಲಸ ಮಾಡಕ್ ಹೋದ್ರು ಪ್ರಾಬ್ಲಮ್, ನೆಮ್ಮದಿಯಾಗಿಲ್ಲ, ಕೆಲಸದಲ್ಲಿ ತೊಂದರೆ. ನೋಡಿ, ಇದೇ ಕಾರ್ಯಕ್ರಮ ಮಾಡ್ತಾ ಇದೀವಿ ಇವತ್ತು. ಯಾವಾಗಲೂ ಕೂಡ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು,
ಇಲ್ಲೆಲ್ಲ ನಮಗೆ ಅಡೆತಡೆಗಳು ವಿಘ್ನಗಳು ಬಂತು ಅಂತಂದಾಗ ಜಾತಕದಲ್ಲಿರ್ತಕ್ಕಂಥ ಕರ್ಮ ಫಲಗಳು ನಮ್ಮನ್ನ ದಾರಿ ತಪ್ಪಿಸ್ಬಿಡ್ತವೆ ಅಂತೇಳಿ. ನಿಮ್ಮ ಮಗನ ಡೇಟ್ ಆಫ್ ಬರ್ತು ತುಂಬ ಚೆನ್ನಾಗಿದೆ, ಭಾಳ ಅದೃಷ್ಟವಂತ, ಭಾಳ ಯೋಗ ಇರತಕ್ಕಂಥ ವ್ಯಕ್ತಿ. ಆದರೆ ವಿಶೇಷವಾಗಿರ್ತಕ್ಕಂಥದ್ದು ಕರ್ಮ ಫಲಗಳು ಅಂತ ಅಂದಾಗ ಪಿತೃಗಳಿಗೆ ಸಂಬಂಧಪಟ್ಟಂಥ ಅಕಾಲ ಮೃತ್ಯುಗಳು ಜೀವನದಲ್ಲಿ ಆಗಿರೋದ್ರಿಂದ ಅಥವಾ ಕುಟುಂಬದಲ್ಲಿ ಆಗಿರೋದ್ರಿಂದ ಇದೇನಾಗುತ್ತೆ, ನಮ್ಮ ಮುಂದಿನ ಬೆಳವಣಿಗೆಯನ್ನು ತಡೆ ಹಿಡಿದ್ಬಿಡ್ತದೆ. ಆಯ್ತಾ? ನಮ್ಮಲ್ಲಿ ಭಾಳ ಜನ ಅಂದರೆ ತೀರ್ಕೊಂಡ್ರ ಅಷ್ಟೇ ಬಿಟ್ಟು ತಗೊಂಡು ಮಣ್ಣು ಮಾಡೋಣ ಅಷ್ಟೇ ಮುಗಿದೈತೆ ಹೊರತು ಅವ್ರು ಯಾಕೆ ತೀರ್ಕೊಂಡ್ರು, ಅದು ಹಿಂದೆ ಕಾರಣಗಳೇನು, ಅದು ನ್ಯಾಚುರಲ್ಲ ಅನ್ಯಾಚುರಲ್ಲ, ನಮ್ಮ ಹಿಂದೆ ಏನೋ ನಡೆದಿತ್ತು, ಅವೆಲ್ಲ ಯಾರೂ ನೋಡೋದಿಲ್ಲ. ಇವತ್ತೆಲ್ಲ ಕಮರ್ಷಿಯಲ್ ಅಲ್ಲೋದೆ ಪಿತೃ ನಿವೃತ್ತಿ ಮಾಡ್ಕೊಂಡೆ ಬಂದೆ, ಅದು ಪರಿಹಾರ ಆಯ್ತಾ ಪರಿಹಾರ ಆಗಿಲ್ಲ ನೋಡಿಲ್ಲ. ಇದು ಮಕ್ಕಳ ಜೀವನದಲ್ಲಿ ಪರಿಣಾಮ ಬೀರ್ತದೆ, ಅದು ನೋಡಲ್ಲ. ಅರ್ಥ ಆಯ್ತಾ ಸರ್? ಅದಕ್ಕೆ ಮೂಲ ಒಂದು ಚೆಕ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಓಕೆ ಗುರುಗಳೇ, ಈಗಾಗಲೇ ಶುರುವಿನ ಸಂದರ್ಭದಲ್ಲಿ ನಡೆಯುವಂತಹ ವಿಘ್ನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ನಮ್ಮ ಪಾಲಿನ ಗಣಪನನ್ನ ಸರಿ ಮಾಡಿಕೊಳ್ಬೇಕಂದ್ರೆ ಏನ್ ಮಾಡಬೇಕು, ಯಾವ ದಾರಿ ಇದೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಯಾರ್ಯಾರಿಗೆ ಇಂತಹ ಒಂದು ಸಮಸ್ಯೆಗಳು ಆರಂಭದಿಂದಲೇ ಕಾಡ್ತಾ ಇದೆ, ಪ್ರಾರಂಭ ಮಾಡೋಕೆ ಹೋದಾಗಲೇ ಕಾಡ್ತಾ ಇದೆ, ಇವರೆಲ್ಲ ಒಂದ್ಸರಿ ಜಾತಕವನ್ನು ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ಜಾತಕ ಅಂತಕ್ಕಂಥದ್ದು ನಾವು ನೋಡ್ತಾ ಇರೋದು ಬಹಳ ಕಮ್ಮಿ. ಆ ಪ್ರಾರಂಭದಲ್ಲಿ ಆಗ್ತಕ್ಕಂಥ ವಿಘ್ನಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದೇ ಜಾಸ್ತಿ ಇವತ್ತು. ಆಯ್ತಾ? ಇಷ್ಟಕ್ಕೆ ತಿಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯಾರಿಗೂ ಈ ನಾಲೆಡ್ಜ್ ಇರೋದಿಲ್ಲ. ಆದರೆ ನಿಮಗೆಲ್ಲ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಜಾತಕದಲ್ಲಿ ಕೇತು ಗ್ರಹವನ್ನು ನೋಡ್ಕೊಳ್ಳಿ. ಯಾಕಂದರೆ ಜಾತಕದಲ್ಲಿ ಕೇತು ಗ್ರಹ ಅಂತಕ್ಕಂಥದ್ದು ಎಲ್ಲಿದೆ, ಯಾವ ರಾಶಿನಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಸ್ಥಾನದಲ್ಲಿದೆ, ಅದು ನಮ್ಮ ಜೀವನದ ಮೊದಲನೇ ಹಂತವನ್ನು ಸೂಚನೆ ಮಾಡ್ತಿದ್ಯಾ? ಅಂದರೆ ಹುಟ್ಟು ಆದಮೇಲೆ ಜಾತಕ ಬರೆಸ್ತೀವಲ್ಲ, ಅದನ್ನು ನೋಡ್ತಾ ಇದೆಯಾ? ಅದಾದಮೇಲೆ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಇರ್ತಕ್ಕಂಥ ಸ್ಥಾನದಲ್ಲಿದೆಯಾ? ಅದಾದಮೇಲೆ ಉದ್ಯೋಗ ವ್ಯವಹಾರ ವ್ಯಾಪಾರ ಸ್ಥಾನದಲ್ಲಿದೆಯಾ? ಅದಾದಮೇಲೆ ಮದುವೆ ಸಂಬಂಧಪಟ್ಟ ಸ್ಥಾನದಲ್ಲಿದೆಯಾ? ಅದಾದಮೇಲೆ ಮಕ್ಕಳು ಆಗೋತಕ್ಕಂಥ ಸಂದರ್ಭದಲ್ಲಿದೆಯಾ? ಅಥವಾ ಮುಂದೆ ಅಭಿವೃದ್ಧಿ ಅಂತಕ್ಕಂಥ ಸ್ಥಾನದಲ್ಲಿದೆಯಾ? ಇವೆಲ್ಲ ಆಯಾ ಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರ ನೋಡ್ಕೋಬೇಕು. ಯಾಕಂದರೆ ಎಲ್ರಿಗೂ ಎಲ್ಲ ರೀತಿ ಪ್ರಾರಂಭ ತೊಂದರೆಗಳಾಗಲ್ಲ. ಆ ಪರ್ಟಿಕ್ಯುಲರ್ ವಿಷಯಕ್ಕೆ ಹೋದಾಗ ಮಾತ್ರ, ಅಂದ್ರೆ ಏನು, ಎಜುಕೇಷನ್ನು, ಹೆಲ್ತು, ಮತ್ತು ಮ್ಯಾರೇಜು, ಅಥವಾ ಚಿಲ್ಡ್ರನ್ಸು, ಅಥವಾ ವೆಹಿಕಲ್ಸು, ಅಥವಾ ಮನೆ, ಅಥವಾ ಅಭಿವೃದ್ಧಿ, ಅಥವಾ ಒಂದು ಸ್ಥಾನಮಾನ, ಒಂದು ರಾಜಕೀಯ, ಅಥವಾ ಒಂದು ಸಿನಿಮಾ, ಯಾವ ಒಂದು ಹಂತಕ್ಕೆ ಹೋಗ್ತೀವಿ ಆವಾಗ ಅದು ಕಾಡಲಿಕ್ಕೆ ಶುರು ಆಗ್ತದೆ. ಯಾಕಂದರೆ ನಮಗೆ ಯಾವ್ದಾದ್ರು ಒಂದು ವಿಚಾರ ಬೇಕು ಅಂತ ನಿರ್ಲಿಪ್ತವಾಗಿದ್ದಾಗ ನಮ್ಗೆ ಯಾವುದು ಕಾಣಿಸೋದಿಲ್ಲ. ನಾವು ಯಾವಾಗ ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೋಗ್ತೀವೋ ಆವಾಗ ಅದು ಕಾಣಿಸ್ಕೊಳ್ತದೆ. ಅರ್ಥ ಆಯ್ತಲ್ಲ? ಇಂತಹ ಸಂದರ್ಭಗಳು ನಮಗೆ ಬರಬಾರ್ದು ಅಂದರೆ ಮುಂಚಿತವಾಗಿ ನಾವೇನು ಮಾಡಬೇಕು, ನಮ್ಮ ಜಾತಕವನ್ನು ಶುದ್ಧಪಡಿಸ್ಕೊಂಡ್ಬಿಡ್ಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾನು ಪದೇ ಹೇಳ್ತೀನಿ ನಿಮಗೆ, ಜನ್ಮ ದೋಷಗಳನ್ನ ಫಸ್ಟ್ ಪರಿವರ್ತನೆ ಮಾಡ್ಕೊಳ್ಳಿ. ಈ ಭೂಮಿ ದೋಷಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಈಗ ಜಾತಕದಲ್ಲಿ ಕೇತು ಗ್ರಹ ನೋಡ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ವಾಸಸ್ಥಾನದಲ್ಲಿ ನೈಋತ್ಯ ಮೂಲೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಮನೇಲಿ ಒಬ್ರು ಫೋನ್ ಮಾಡಿದ್ರು, ನಮ್ಮ ಮನೇಲಿ ಕಷ್ಟ ಅಂತ. ಸುಮ್ಮನೆ ಕಷ್ಟ ಬರೋದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಹಾಗೆ 9 ಗ್ರಹಗಳು 20 ನಕ್ಷತ್ರಗಳ ಸಂಬಂಧ ಇರ್ತದೋ ಹಾಗೆ ನಾವು ವಾಸ ಮಾಡ್ತಕ್ಕಂತಹ ಮನೆ, ನಮ್ಮಲ್ಲಿರ್ತಕ್ಕಂಥ ತೋಟ, ಹೊಲ, ಗದ್ದೆ ಎಲ್ಲದೂ ಕೂಡ ಈ ಗ್ರಹಸ್ಥಾನ ಅಂತ ಇರ್ತದೆ. ಆ ಗ್ರಹಸ್ಥಾನಗಳಲ್ಲಿ ಏನಾದರೂ ಈ ಕೇತು ಗ್ರಹ ಅಂತಕ್ಕಂಥದ್ದು ಕೆಟ್ಟೋಯ್ತು ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಅಲ್ಲಿಂದನೇ ಶುರು ಆಗ್ಬಿಡ್ತದೆ. ಅರ್ಥ ಆಯ್ತಲ್ಲ? ಆ ರೀತಿ ಎತ್ತಂದಾಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ, ನಮ್ಮ ಜಾತಕವನ್ನು ಫಸ್ಟ್ ಶುದ್ಧ ಮಾಡಿಕೊಂಡು ನಮ್ಮ ವಾಸಸ್ಥಾನವನ್ನು ಶುದ್ಧ ಮಾಡ್ಕೋಬೇಕು. ಈ ಶುದ್ಧ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರದಲ್ಲಿ ಜನ್ಮದೋಷ, ಭೂಮಿ ದೋಷ, ನೆಕ್ಸ್ಟ್ ತರ್ಡ್ ಬರೋದು ಯಾವುದು, ಕಾಲದೋಷ. ಈ 3 ಹಂತಗಳನ್ನು ನೋಡಿಕೊಂಡು ನಾವು ಯಾವಾಗ ನಮ್ಮ ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲೋ ಅಂದರೆ ನಮ್ಮ ದೈವ ಆರಾಧನೆಗಳ ಮೂಲಕ. ಎಷ್ಟೋ ಜನಕ್ಕೆ ದೈವ ಆರಾಧನೆಗಳೇ ಸರಿ ಇಲ್ಲ ಅಂತಂದಾಗ, ನೀವು ಪ್ರಥಮ ಪೂಜಿತವಾಗಿರ್ತಕ್ಕಂಥ ಗಣಪತಿಯನ್ನು ಪೂಜೆ ಮಾಡಿದಾಗ ಯಾಕೆ ಹೊರ ಕೊಡ್ತೇನೆ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಆಗಿದ್ದಾಗ ಆ ದೈವಕ್ಕೆ ಸಂಬಂಧಪಟ್ಟಂಥ ಅಪಚಾರಗಳು ನಮ್ಮ ಜೀವನದಲ್ಲಿ ನಡೆದೋಗಿದ್ದಾಗ, ಅಥವಾ ನಮ್ಮ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಈ ಜನ್ಮ ನಡೆದೋಗಿತ್ತು ಅಂತಂದಾಗ ಅದೇನಾಗ್ತದೆ, ಆರಂಭ ಕಾಲವೇ ವಿಘ್ನಗಳೇ ಎದುರಾಗ್ಬಿಡ್ತದೆ. ಆಗಿದ್ದಾಗ ನನ್ನ ಮಗ ಎಜುಕೇಶನ್ ಸರಿ ಇಲ್ಲ, ನನ್ನ ಮಗಳಿಗೆ ಎಲ್ಲಿ ಸರಿ ಇಲ್ಲ, ನಮಗೆ ಉದ್ಯೋಗ ಸಿಗ್ತಿಲ್ಲ, ನನ್ನ ಮಗನ ಗಂಡು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತಂದ್ರೆ ಯಾರು ಬಂದು ಕೇಳೋದಿಲ್ಲ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್ಗಳನ್ನ ನಾವೇ ಫೇಸ್ ಮಾಡ್ತಿರ್ತೇವೆ ಹೊರತು, ಅಥವಾ ನಮ್ಮ ಪ್ರಾಬ್ಲಮ್ಗಳನ್ನ ಇನ್ನೊಬ್ರು ನೋಡ್ಕೊಂಡು ಆಡ್ಕೊಳ್ತಿರ್ತಾರೆ ಹೊರತು ನಾವು ಸರಿ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅದರಿಂದ ಮೊದಲ ಹಂತದಲ್ಲೇ ನಾವು ಇವೆಲ್ಲವನ್ನು ಸರಿಪಡಿಸ್ಬಿಡ್ಬೇಕು. ಯಾಕಂದ್ರೆ ಹಿಂದಿನ ಜನರೇಷನ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದೆಲ್ಲ. ಆದರೆ ಈಗಿನ ಜನರೇಷನ್ಗೆ ಇಷ್ಟೆಲ್ಲ ನಾಲೆಡ್ಜ್ಗಳು ಕೊಡ್ತಾ ಇದ್ದೀವಿ. ಆ ನಾಲೆಡ್ಜ್ಗಳು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಯಾವ ಪ್ರಾಬ್ಲಮ್ ಬರೋದಿಲ್ಲ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೂ ಕೂಡ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಆ ಸಮಸ್ಯೆಗೆ ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಗುರುಜಿಯವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ 1033 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಪ್ಲೇಟ್ ಆಗಿರುತ್ತೆ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.